ದೆವ್ವ ಮೆಟ್ಕೊಂಡು ಒಟ್ಟಾಡು ಕಿರ್ಚಾಡ್ಬಿಟ್ಟಲ್ಲ. ಹಂಗೇನಿಲ್ಲ ಅಷ್ಟೇ, ನಂದು ಕಟ್ ಪಾಲ್ಟ್ ಅಲ್ವಾ, ಅದಕ್ಕೆ ಸ್ವಲ್ಪ ಗಟ್ಟಿ. ಯಾವನು ಲೈ ಮೆತ್ತಿಗೆ ಮಾತಾಡೋ. ಈ ಭೀಮಾ ಕಿರ್ಚಿ ಅವನಿಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಪೊಲೀಸ್ ನಿಮ್ನ ಹಿಡ್ಕೊಂಡು ಹೋಗ್ತಾರೆ. ಆವಾಗ ನಿಮ್ಮ ಪಾತ್ರ ನಾನ್ ಮಾಡ್ಲಾ? ಅದ್ಭುತ ನೋಡು. ಯಾವನು ಏಯ್ ಮೆತ್ತಿಗೆ ಮಾತಾಡಕ್ಕಾಗ್ತಿಲ್ವೇನು? ಮೆತ್ತಿಗೆ ಮಾತಾಡು. ಏಯ್ ಮೆತ್ತಿಗೆ ಅಂತ ಹೇಳ್ತಾ ಇದ್ದೀನಲ್ಲ. ಆಯ್ತು ಮೇಷ್ಟ್ರೆ. ದೇವ ಇಲ್ಲ ಮೇಷ್ಟ್ರೆ. ಎಲ್ಲ ಹೋಗ್ತವ್ರು ದೇವ ಅದ್ಯಾಕೆ ಅಲ್ಲೋಗಿಂದ ಓದ್ಕೊಂಡಿದ್ಯಾ? ಕಿರ್ಚ್ಕೊತಾರಲ್ಲ ಮೇಷ್ಟ್ರೆ. ಬರ ಕೂತ್ಕೊಂಬರ. ಯಾರು ನೋಡ್ಕೊಳ್ಳೋದು ಯಾರು? ನಾನು ಎಷ್ಟು ಧೈರ್ಯವಾಗಿದ್ದೀನಿ, ಬಾರೋ ಕೂತ್ಕೊಳ್ಳೋದು ಯಾಕೆ ಹಂಗ? ದೇವ ಬನ್ನಿ. ಕೂತ ಸುಮ್ಮನೆ. ಆಯ್ತು ಮೇಷ್ಟ್ರೆ. ಮೇಷ್ಟ್ರೆ ಯಾವ ಮೇಷ್ಟ್ರೆ, ನೀವು ಜೈಲ್ಗೆ ಹೋಗಿ ಗ್ಯಾರಂಟಿ. ಸಮಾಧಾನ ಏನು? ಮೆತ್ತಿಗೆಲ್ಲ ದೇವ. ಭೀಮಸೇನ, ನೀನು ಏನು ಮಾತಾಡೋನುವೆ ಮೆತ್ತಿಗೆ ಮಾತಾಡ. ಭೀಮಸೇನ, ನಿನ್ನ ಅಭಿಮತವೇನು? ದೇವ ಸುಮ್ಮನೆ ಮೆತ್ತಿಗೆ. ಆಯ್ತು ಮೇಷ್ಟ್ರೆ. ದೇವ 10 ಜನಕ್ಕಿಂತ ದೊಡ್ಡ ಮನುಷ್ಯನ ನಾನು. ಇವರೆಲ್ಲರೂ ಆವಾಗಿಂದ ಸಂಧಿ ಎನ್ನುತ್ತಿದ್ದಾರೆ. ಅಂಥದ್ರಲ್ಲಿ ನಾನು ಒಬ್ಬಂಟಿಗನಾಗಿ ಹೋಗಿ ಆ 11 ಅಕ್ಷೋಹಿಣಿ ಸೈನ್ಯದ ಕೈನಾಗೆ ಸಾಯ್ಲ ಯುದ್ಧ ಮಾಡ್ಲ. ಅಲ್ಲಿ ಹೋಗಿ ಸಾಯೋದಕ್ಕಿನ್ನ ನಿಮ್ಮೆದುರಿಗೆ ಸಾಯೋದು ನಾನು ಮೇಲ್. ಸಂಧಿಯನ್ನೇ ಮಾಡಿಕೊಂಡು ಬಾ. ವಿದ್ದ ಪ್ರಯೋಜನವಿಲ್ಲ, ಸಂಧಿಯನ್ನೇ ಮಾಡಿಕೊಂಡು ಬಾ ದೇವ. ಏನ ಸಂಧಿ ಮಾಡ್ಕೊಂಡು ಮೀಸ ಮೇಲೆ ಕೈ ಬೇರೆ ತೋರಿಸ್ಬಾರ್ದು. ಸಂಧಿಯನ್ನೇ ಮಾಡಿಕೊಂಡು ಬಾ ದೇವ. ಮೀಸ ಮೇಲೆ ಕೈ ತೋರಿ ಕೈ. ಅಬ್ಬಾ, ಅದೇನು ಸಿಡಿಲೇ ಸೀತಾಳವಾಯ್ತಲ್ಲ. ಭೀಮಸೇನನ ಬಾಯಲ್ಲಿ ಬರಬೇಕಾದ ಮಾತುಗಳೇ ಇವು. ಏನು ನಯ, ಆಹಾ, ಏನು ವಿನಯ, ಏನು ಶಾಂತಿ. ಚೆನ್ನಾಗಾಯಿತು. ಹಂಗಲ್ಲ ಕಣೋ, ಚೆನ್ನಾಯಿತು ಅಂತ ಹೇಳಿ. ಚೆನ್ನಾಯಿತು. ಅಬ್ಬಾ ತಿರುಗಿ ನನ್ನನ್ನೇ ರೇಗಿಸುತ್ತಿರುವೆಯಾ ಅರ್ಜುನ? ಇಷ್ಟೆಲ್ಲ ಮರೆತು ಭೀಮಸೇನನು ಇಂದು ಯುದ್ಧಕ್ಕೆ ಎದುರುವನಲ್ಲ ಅರ್ಜುನ. ತಿರುಗಿ ನನ್ನನ್ನೇ ರೇಗಿಸುತ್ತಿರುವೆಯಾ ದೇವ? ಯಾವಲ್ಲವನು ರುಕ್ಮುಣ್ ಸುತ್ತಿಯಲ್ಲೋ? ತಿರುಗಿ ಅಂತ ಅಲ್ಲ ಕಣೋ, ಮತ್ತೆ ಅಂತ ಅರ್ಥ. ನೋಡಿ ಹಿಂಗೆ ಸುತ್ತಿಯಲ್ಲ. ತಪ್ಪಾಯ್ತು ಮೇಷ್ಟ್ರೆ. ಆಯ್ತು ಮೇಷ್ಟ್ರೆ, ಆಯ್ತು ಮಾಡು. ದೇವ ಮತ್ತೆ ನನ್ನನ್ನು ರೇಗಿಸುತ್ತಿರುವೆಯಾ? ಅಣ್ಣ ಧರ್ಮರಾಯರ ಮನಸ್ಸಿಗೆ ಬೇಸರವಾಗಬಾರದು ಅಂತ ಸಂಧಿಯನ್ನೇ ಮಾಡಿಕೊಂಡು ಬರಲು ಹೇಳಿದ್ನೇ ಹೊತ್ತು ನನ್ನಲ್ಲಿ ಶಕ್ತಿ ಇಲ್ಲದೆ ಆ ರೀತಿ ಹೇಳಿದ್ನೆ. ಹವಾಮಾನ ಅಯೋಗ್ಯಂಥದ್ದು. ಏನು ಹವಾಮಾನ ಅದು ಹಂಗಲ್ಲ ಕಣೋ. ಅವಮಾನ ಇನ್ನು ನನ್ನ ಗದಾದಂಡಕ್ಕೆ ನಾನೇ ಆಹುತಿಯಾಗುವುದೇ ಲೇಸು. ಗದೆ ಎಲ್ಲಿ ನನ್ನ ಗದೆ? ಎಲ್ಲಿಟ್ಟಿದ್ದೀನಪ್ಪ ನನ್ನ ಗದೆನ? ಬರುವಾಗ ನನ್ನ ಗದೆ ತರಲೇ ಇಲ್ಲ. ಸಹದೇವ, ಸ್ವಲ್ಪ ನನ್ನ ಗದೆ ತತ್ತಾರಲ್ಲ. ಇವನಿಗೊಬ್ಬ ಹೋಗ್ರಲ್ಲ, ಎಲ್ಲದಕ್ಕೂ ನನ್ನೇ ಸಾಯಿಸ್ತೀರ. ನಿಲ್ಲು ಸ್ವಾಮಿ, ಅಂದು ಪುರಸಭೆಯಲ್ಲಿ ನಾನು ಮಾಡಿದ ಪ್ರತಿಜ್ಞೆಯನ್ನು ಮರೆತೆಯಾ? ಏನಮ್ಮ ಏನಂದೆ ಹೇಳು. ಯಾವ ಸಭೆ? ಏನೋ ಪುರಸಭೆ ಅಂದಂಗಾಯ್ತು. ಅಲ್ಲಮ್ಮ, ಅದು ಪುರಸಭೆನೂ ಅಲ್ಲ, ನಗರಸಭೆನೂ ಅಲ್ಲ, ಕುರುಸಭೆ. ಆಯ್ತು ಮೇಷ್ಟ್ರೆ. ಹೇಳು. ಅಂದು ಕುರುಸಭೆಯಲ್ಲಿ ಆ ದುರಳ ಕೌರವರು ನನ್ನನ್ನು ಅಪಮಾನಿಸಿದಾಗ ನೀನೇ ಬಂದು ಹೇಳಿದೆ, ದೇವಿ ಅಳಬೇಡ, ನಿನ್ನ ಮುಡಿಯನ್ನು ಹಿಡಿದೆಳೆದ ಆ ಕರ್ಣನ ತೊಡೆಯನ್ನು ಮುರಿದು ಆ ದುರ್ಯೋಧನನ ಬಿಸಿ ರಕ್ತದಿಂದ ನಿನ್ನ ಬಿಚ್ಚದ ಮುಡಿಯನ್ನು ನೆನೆ. ಏನಮ್ಮ, ಯಾರು ತೊಡೆನ ಮುರಿ
ಮುರಿತೀನಿ ಅಂತಿದ್ದೀರಾ? ಕರ್ನನ್ ತೊಡೆನ ಮೇಷ್ಟ್ರೆ, ಹಾಂ, ಯಾಕಂತ ನಾನು ಹೇಳ್ತೀನಿ ಕೇಳಿ. ಏನು ಅದು? ಆ ರಾಜಗೌಡ ಅವನಲ್ಲ, ಹಾ. నేను ರಾತ್ರಿ 1 ಕೋಟಿ ತಂದು ಕೊಟ್ಟಿದ್ದ, ಹಾ. ಅದನ್ನ ಹಾಕೊಂಡ್ಬಿಟ್ಟು ಹಾ. ಯಾರವ್ರ ತೊಡೆನೂ ಮುರಿತಾವಳೆ. ಹೌದಾ? ಮೇಷ್ಟ್ರೆ ಒಂಚೂರು ಕೇಳಿದೆ ಮೇಷ್ಟ್ರೆ, ಪೂರ್ತಿ ಕುಡ್ಕೊಂಡ್ಬಿಟ್ಲು. ಕೊಳ್ಳಮ್ಮ, ಹಿಂಗೆ ನಾವು ಮಾಡೋದು. ನೀವೆಲ್ಲ ನಗರದವರು ಚೆನ್ನಾಗಿ ಮಾಡ್ತೀರಾ ಅಂತ ಎಲ್ಲರಿಗೂ ಹೇಳಿ ನಾನು ನಿಮಗೆ ಕರೆಸಿದ್ದಕ್ಕೆ ಹಿಂಗೆ ಮಾಡೋದು ನೀನು ಅಲ್ಲಮ್ಮ. ನಾಟಕ ಎಲ್ಲ ಮುಗಿದಿದ ಮೇಲೆ ಮನೆಗೆ ಹೋಗ್ಬಿಟ್ಟು ಕುಡ್ದಿದ್ರು ಬೇಡ ಅಂತಿದ್ರು ಯಾರಾದ್ರು. ಏನ್ ಮೇಷ್ಟ್ರೆ? ಏನು ಮೇಷ್ಟ್ರೆ ಅಂತ ನಾವು ಏನು ಗೊತ್ತಿದ್ದವ್ರಿಗೆ ಬೇರೆ ಕೇಳ್ತೀಯಲ್ಲಮ್ಮ. ಅಲ್ಲಮ್ಮ ನೋಡು, ಇದೆಲ್ಲ ಹಿಂಗೆಲ್ಲ ಮಾಡಬಾರ್ದು. ಇದು ರಂಗಸ್ಥಳ, ದೇವಸ್ಥಾನ ಇದ್ದಂಗೆ, ಇದಕ್ಕೆ ಅವಮಾನ ಮಾಡಬಾರ್ದು. ಅರ್ಥ ಆಯ್ತಾ? ನೋಡ್ಕೊ, ಇನ್ನೊಂದ್ಸಲಿ ಹಾಗೆ ಮಾಡೋಕ್ಕೆ ಹೋಗಬೇಡ. ಸರಿಯಾಗಿ ಹೇಳು. ಸರಿ ಮೇಷ್ಟ್ರೆ. ಹಾಂ. ಅಂದು ಕುರುಸಭೆಯಲ್ಲಿ ನಾನು ಮಾಡಿದ ಪ್ರತಿಜ್ಞೆಯನ್ನು ಮರೆತೆಯ? ಅಂದು ನಾನು ಅಳುತ್ತಾ ನಿಂತಿದ್ದಾಗ ನೀನೇ ಬಂದು ಹೇಳಿದೆ, ನಿನ್ನ ಮುಡಿಯನ್ನು ಹಿಡಿದೆಳೆದ ಆ ದುಶ್ಯಾಸನನ ತೊಡೆಯನ್ನು ಮುರಿದು ಆ ದುರ್ಯೋಧನನ ಬಿಸಿ ರಕ್ತದಿಂದ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆನೆಂದೇ ಹಾಗೆ ಹೇಳಿ ಇಂದು ಸಾಯಲು ಹೊರಟಿರುವೆಯಲ್ಲ? ಆದರೆ ಈ ವಿಷಯದಲ್ಲಿ ನಾನೇನು ಮಾಡಲಿ? ಇವರೆಲ್ಲರೂ ಶಿಖಂಡಿಯಂತೆ ಸಂಧಿ ಸಂಧಿ. ಲೇ ಅದು ಶಿಖಂಡಿ ಅಲ್ಲ ಕಣೋ, ಶಿಖಂಡಿ. ಶಿಖಂಡಿ ಥು, ಶಿಖಂಡಿ ಶಿಖಂಡಿ. ಹಾಳಾಗೋ. ಹೇಳು ಹೇಳ ಮಿಸ್ಟ್ರೆ, ಹೇಳು. ಇವರೆಲ್ಲರೂ ಇವನಂಗೆ ಸಂಧಿ ಸಂಧಿ ಅಂತ ಸಾಧಿಸ್ತಾ ಇದ್ರೆ ನಾನು ಒಬ್ಬಂಟಿಗನಾಗಿ ಹೋಗಿ ಆ 11 ಅಕ್ಷೋಹಿಣಿ ಸೈನಾಗೆ ಯುದ್ಧ ಮಾಡಿ ಅವ್ರ ಕೈನಾಗ ಸಾಯ್ಲ. ಅಲ್ಲಿ ಹೋಗಿ ಸಾಯೋದಕ್ಕಿಂತ ನನ್ನ ಗದೆಯಿಂದಲೇ ತಲೆ ಚಚ್ಕೊಂಡು ಸಾಯ್ತೀನಿ. ಎಲ್ಲಿ ಗದೆ? ಗದೆ ಇಲ್ಲ, ನನ್ಗೆ ಹೇಳ್ದ. ಎಲ್ಲಿ ನನ್ನ ಗದೆ? ಸಹದೇವ, ನನ್ನ ಗದೆ ಸ್ವಲ್ಪ ತತರ ನಾನು ಕಾಣೆ ಬಾರ ಐತೆ. ಕೊಡ್ಲ ಇಲ್ಲಿ. ಇನ್ನು ನನ್ನ ಗದಾದಂಡಕ್ಕೆ ನಾನೇ ಆಹುತಿ ಆಗುತ್ತೇನೆ. ಹರ ಹರ ಮಹಾದೇವ. ನಿಲ್ಲು ಸಹೋದರ, ಇದಕ್ಕೆಲ್ಲ ಕಾರಣ ನಾನೇ. ಇದಕ್ಕೆ ನಿನ್ನ ಬದಲು ನಾನೇ ಸಾಯ್ತೀನಿ. ಕತ್ತಿನೇ ಇಲ್ಲಲ್ಲ ಅಣ್ಣ, ತಗೋದು ನನ್ನ ಕತ್ತಿಯನ್ನು. ಹರ ಹರ ಮಹಾದೇವ್. ಇಲ್ಲಿ ನಾನು ಹಾಸ್ಯ ಮಾಡಿದ ಮಾತ್ರಕ್ಕೆ ನಿಮ್ಮೆಲ್ಲರ ನಡತೆಯೇ ಬೇರಾಯ್ತಲ್ಲ. ನಿಮಗಾರಿಗೂ ಇದ್ದ ಬೇಡ, ಸಂಧಿ ಬೇಕು. ಆಯಿತು, ನಾನು ನಿಮ್ಮೆಲ್ಲರ ಪರವಾಗಿ ಸಂಧಿಯನ್ನೇ ಮಾಡಿಕೊಂಡು ಬರಲು ಪ್ರಯತ್ನಿಸುವೆನು. ಯಾವುದಕ್ಕೂ ನೀವೆಲ್ಲರೂ ರೆಡಿಯಾಗಿರಿ. ಏನು ಹುಡುಕ್ತಾ ಇದ್ದೀರಾ ಮೇಷ್ಟ್ರೆ? ಚಪ್ಪಲಿ ಕಂಡ ಯಾಕೆ? ನನಗೆ ಹೊಡ್ಕೊಳ್ಳೋಕ್ಕೆ. ಲೇ ಅಲ್ಲ ಕಣೋ, ಇದೆಲ್ಲ ಎಷ್ಟು ಹೇಳಿದ್ದೀನಿ ಪೌರಾಣಿಕ ನಾಟಕ, ಇದೆಲ್ಲ ಇಂಗ್ಲೀಷ್ ಮಾತಾಡಬಾರ್ದು ಕಣೋ ಅಂದರೆ ರೆಡಿ ಅಂತ. ರೆಡಿ ಲೈ ಹಂಗಲ್ಲ, ಸಿದ್ಧವಾಗಿರಿ ಅಂತ ಅಲ್ವೇನ? ಆಯಿತು, ಯಾವುದಕ್ಕೂ ನೀವೆಲ್ಲರೂ ಸಿದ್ಧರಾಗಿರಿ. ನಾನಿನ್ನು ಬರುತ್ತೇನೆ. ಒಟ್ಟಿನಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತ ಈ ಮೇಷ್ಟ್ರಿಗೆ ಈ ಗತಿಯಂತೂ ಬರಬಾರ್ದಾಗಿತ್ತಪ್ಪ. ಎಲ್ಲ ನನ್ನ ಕರ್ಮ. ಲೇ ಯಾಕ್ರೋ ಲೈಟ್ ಆಫ್ ಮಾಡಿ. ಆಫ್ ಮಾಡ್ರಿ ಲೈಟ್ ಹೋಗ್ಲಿ.
ಇಷ್ಟೊಂದು ಅಳ್ತಾ ಮಾಡ್ತಾವಳು ಪಾಲ್ಟ ಹಾಂ ಅಳ್ತ್ಕೊಂಡು ಯಾರೆಲ್ಲ ಮಾಡ್ತಾರ ಗ್ರಾಹಕರೆಲ್ಲ ನೋಡಿ ಹಾಂ ಎಷ್ಟು ಬೇಜಾರಾಗಿದ್ದಾರೆ. ಹಾ. ಈ ಪಾಲ್ಟ್ ನಡ್ಕೊಡಿ ನಗ್ನಗ್ತಾ ಮಾಡ್ತೀನಿ. ಇಲ್ಲ ಸುಮ್ಮನೆ ನೋಡಬ್ಬ ಎಲ್ಲದಕ್ಕೂ ನಾನು ಬೆಲ್ಲಿ ಅಂತ ಬಂದ್ಬಿಡ್ತೇನೆ. ಹೇ ಕೃಷ್ಣ ಪರಮಾತ್ಮ, ಬಹಳ ಪರಾಕ್ರಮಶಾಲಿಗಳಾದ ಪಾಂಡವರ ಪತ್ನಿಯಾದರೂ ಕೂಡ ಇಂದು ನಾನು ಬಿಚ್ಚಿದ ಮುಡಿಯನ್ನು ಕಟ್ಟದೇ ಇರಬೇಕಾಯ್ತಲ್ಲ. ನೀನು ಕೂಡ ಪತಿರಾಯರ ಮಾತಿನಂತೆ ಸಂಧಿಗೆ ಹೊರಟಿರುವೆ. ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟಿ ಕಾಪಾಡೋರು ಯಾರೂ ಇಲ್ಲವೇ? ಯಾರೂ ಇಲ್ಲವೇ? ಲೇ ಎಲ್ಲೋದ್ಮೇಲೆ ಲೇ ಭೀಮಾ ಬಾರೋ. ಭೀಮಾ ನೋಡಿ ಲೇ ಲೇ ಯಾಕೆ ಒಳಗೋಗ್ತದೆ ತಿರ್ಗಾ? ಆಕ್ಷನ್ ಮ್ಯಾಗೆ ಬರ್ತೀನಿ ಮೇಸ್ಟ್ರೆ, ಆಕ್ಷನ್ ಮ್ಯಾಗೆ ಬರ್ತೀನಿ. ಪಂಚಲಿ ಪಾಂಚಾಲಿ ಇವಳೇಕೆ ಈ ರೀತಿ ಚಿಂತಾಮಗ್ನರಾಗಿರುವಳು? ಏನಾಯಿತು ಇವಳಿಗೆ? ನಿಷ್ಕಾರಣವಾಗಿ ಚಿಂತಿಸುತ್ತಿರುವೆ ಏಕೆ ದೇವಿ? ಕಾಂತೆ ಕರುಧೀರಳಾಗಿ ವರಪತ್ನಿಯಾಗಿ ಕಾಂತೆ ಕಾಂತೆ ಕಡುಧೀರಳಾಗಿ ವರಪತ್ನಿಯಾಗಿ ಪ್ರಿಯತಮೆ, ನಿಷ್ಕಾರಣವಾಗಿ ದುಃಖಿಸುತ್ತಿರುವುದು ಏಕೆ? ತಿಳಿಸುವೆನು ಕಾಂತ. ಅದರಿಂದಾಗುವ ಫಲವೇನು? ನೀನು ಅಣ್ಣನ ಆಜ್ಞಾಧಾರಕನು. ಅಣ್ಣನ ಆಜ್ಞೆಯ ಹೊರತು ಅದು ಹಿಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಕಾಂತೆ, ಚಿಂತಿಸಬೇಡ. ಸಂಧಿಗಾಗಿ ಹೊರಟಿರುವ ಪರಮಾತ್ಮನು ಯುದ್ಧವನ್ನು ಏರ್ಪಡಿಸಿಕೊಂಡು ಬರುವನು. ನೀನು ನಿಶ್ಚಿಂತೆಯಿಂದ ಇರು. ಅವನು ಮಾಡ್ಕೊಂಬರ್ತಾರೆ, ನೀನು ನಿಶ್ಚಿಂತೆ ಹೇಳ್ಬಿಟ್ಟು ಕಾಂತೆ ಕಾಂತೆ ಅನ್ಕೊಂಡು ಕೈ ಸರ್ಕೊಂಡು ಕೂತ್ಕೋ. ಯಾಕೆ ಮೇಷ್ಟ್ರೆ ಸಂದಾಗ ಸಂದಾಗ ಮಾತಾಡಿದೆ. ಅವನು ಯುದ್ಧಕ್ಕೆ ಹೋಗಿದ್ದಿಲ್ಲ ಕಣೋ, ಏರ್ಪಡಿಸ್ಕೊಂಡು ಬರ್ತಾನೆ. ತಪ್ಪಾಯ್ತು ಮೇಷ್ಟ್ರೆ. ಕಾಂತೆ, ಚಿಂತಿಸಬೇಡ. ಸಂಧಿಗಾಗಿ ಹೊರಟಿರುವ ಪರಮಾತ್ಮನು ಯುದ್ಧವನ್ನು ಏರ್ಪಡಿಸಿಕೊಂಡು ಬರುವನು. ಶಾಂತಳಾಗು. ಅರ್ಜುನನ ಪ್ರವೇಶ. ನೀನ್ಯಾಕೋ ಹೇಳ್ತೀವಿ ಅರ್ಜುನ ಪ್ರವೇಶ ಅಂತ? ನಾನು ಅದ್ರ ಪಾಡ ಅವ್ನು ಬರ್ತಾನೆ, ನೀನ್ ಯಾಕೆ ಅದು ಹೇಳಿದೆ? ತಪ್ಪಾಯ್ತು ಮೇಷ್ಟ್ರೆ. ಅಲ್ಲ ಕಣೋ, ಅವನು ಬ್ರಾಕೆಟ್ ಹಾಕಿಟ್ ಮಾಡ್ಕೊಟ್ಟಿದ್ದ ಮೇಷ್ಟ್ರೆ. ಅವನು ಹಂಗೆ ಬರ್ಕೊಟ್ಟವನೇ ಮೇಷ್ಟ್ರೆ. ನಾನು ಏನ್ ಮಾಡ್ಲಿ ಮೇಷ್ಟ್ರೆ? ಬ್ರಾಕೆಟ್ ಹಾಕಿವನಿ ಮೇಷ್ಟ್ರೆ. ಅವನು ಬ್ರಾಕೆಟ್ ಅಲ್ಲಿ ಅರ್ಜುನ ಪ್ರವೇಶ ಅಂದ್ರೆ ತಪ್ಪಾಯ್ತು ಮೇಷ್ಟ್ರೆ. ಅವ್ನು ಬರ್ಬೇಕು ಅಂತ ಅರ್ಥ. ತಪ್ಪಾಯ್ತು ಮೇಷ್ಟ್ರೆ. ಆಯ್ತು. ಕ್ಷಮಿಸಿ ಮೇಷ್ಟ್ರೆ. ಸರಿ 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 ಅರ್ಜುನ. ಶಾಂತಳಾಗು, ಶಾಂತಳಾಗು. ಅಯ್ಯೋ, ನಿಮ್ಮಂಥ ಪತಿಗಳನ್ನು ತಪಸ್ಸು ಮಾಡಿ ಪಡೆಯಬೇಕು. ಕಡೆಗೂ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟದೇ ಕಾಲ ಕಳೆಯಬೇಕಾಯ್ತಲ್ಲ. ಸೈರಿಸು ದೇವಿ. ಅಗ್ರಜ ಭೀಮಸೇನ ಸಂಧಿಗಾಗಿ ಹೊರಟಿರುವ ಆ
ಕೃಷ್ಣ ಪರಮಾತ್ಮನನ್ನು ತಡೆಯೋಣ ನಡೆ. ನಡೆ ನಡೆ ಸಹೋದರ, ನೀನು ಬಾ ಪಾಂಚಾಲಿ. ಎಲ್ಲಿಗಪ್ಪ ನಿಮ್ಮ ಮನೆಗ? ಅದೇ ಕೃಷ್ಣನ್ ತಗ ಹೋಗೋಣ ಅಂತ ಕರೀತಿದ್ದೆ ಏಯ್, ಮೆಸ್ಟ್ರೆ. ನೀನು ಹೋಗ್ರ, ಅವನೇ ಇಲ್ಲಿಗೆ ಬರ್ತಾನೆ. ಹಾಂ, ಹೋಗ್ರ ನೀವು. ಆಯ್ತು ಮೆಸ್ಟ್ರೆ. ಹೇ ದೀನ ದಯಾನಿಧಿ ವಾಸುದೇವ, ಮುಕುಂದ, ಮುರಾರಿ, ಉದಯ, ಭಾಸ್ಕರ, ಸತೀಶ, ಮಾಧವ, ಶ್ರೀಧರ. ಮೇಷ್ಟ್ರೆ, ಏನಮ್ಮ, ಏನು ಮಾತಾಡ್ತಾ ಇದೀಯ ನೀನು? ಅಲ್ಲಮ್ಮ, ಮರ್ತ್ಬಿಟ್ಟು ಬಂದ್ಬಿಟ್ಟು ಆ ರೋಟ್ರಿ, ಎ ಜಿ, ಡಿ ಜಿ, ಹಿಂದಿರೋ ಡಿ ಜಿ, ಮುಂದಿರೋ ಡಿ ಜಿ, ಈಗಿರೋ ಡಿ ಜಿ ಎಲ್ಲರೂ ಕರಿತೀಯಲ್ಲಮ್ಮ. ಯಾಕೆ? ಅಲ್ಲಿ ಕೂತವಳು ಅನಿಲ್ ಗುಪ್ತಾ, ಅವ್ರ ಹೆಸರು ಕರೆದು ಬಿಡು. ಏನು ಹೇಳ್ತೀರಮ್ಮ? ನನ್ನೂ ಕರಿ. ನೋಡ್ಕೊ. ಈಗ ಹೇಳ್ತೀನಿ ಮೇಷ್ಟ್ರೆ. ಹಾಂ, ಹೇಳು. ಹೇ ದೀನ ದಯಾನಿಧಿ ವಾಸುದೇವ, ಕೈ ಹಿಡಿದ ಪತಿಗಳು ಅಲ್ಪ ಭೋಗ ವಸ್ತುವಿನಂತೆ ಪಗಡೆಯಾಟದಲ್ಲಿ ನನ್ನನ್ನು ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಆ ದುಶ್ಯಾಸನನಿಂದ ಅಪಮಾನ ತಳೆದೆನು. ಹೇ ದೀನ ದಯಾನಿಧಿ, ನೀನಾದರೂ ಈ ನಿನ್ನ ತಂಗಿಯ ಪ್ರತಿಜ್ಞೆಯನ್ನು ಈಡೇರಿಸಲಾರೆಯಾ? ಲೇ, ಯಾವನು ಬೇಗ ಬರ. ದಿ ಬೆಸ್ಟ್. ತಂಗಿ, ಅಣ್ಣ, ಈ ನಿನ್ನ ನಿರ್ಭಾಗ್ಯ ತಂಗಿಯನ್ನು ಅನುಗ್ರಹಿಸು. ತಂಗಿ, ನಿನಗೆ ಮಂಗಳವಾಗಲಿ. ತಂಗಿ ದ್ರೌಪದಿ, ಚಿಂತಿಸದಿರು. ಆ ಸುಯೋಧನಿಗೆ ಕೋಪ ಬರುವಂತೆ ಮಾಡಿ ಯುದ್ಧವನ್ನೇ ನಿಶ್ಚಯ ಮಾಡಿಕೊಂಡು ಬರುವೆನು. ನಿನ್ನ ಪತಿಗಳ ಮನಸ್ಸನ್ನು ಬದಲಾಯಿಸುವ ಜವಾಬ್ದಾರಿ ನಿನ್ನದು. ನಾನಿನ್ನು ಬರುತ್ತೇನೆ. ದೇವ, ದಯಮಾಡಿ ಸ್ವಲ್ಪ ನಿಲ್ಲು. ಸಂಧಿಯ ವಿಚಾರದಲ್ಲಿ ನಮ್ಮ ಕೊನೆಯ ಮಾತನ್ನು ಹೇಳುವನೆ ಕೇಳು. ದೇವ, ಬಾಲ್ಯದಿಂದಲೂ ಮಹಾ ಕ್ಲೇಶಗಳು ಉಂಟು ಮಾಡಿದ ಈ ಧೃತರಾಷ್ಟ್ರ ನಂದರೊಡನೆ ಸಂಧಿಯು ನಮಗೆ ಅವಶ್ಯಕ. ಅನಾವಶ್ಯಕ ಅಂತೇಳ. ಅನಾವಶ್ಯಕ. ಹಾಗಾದರೆ ನಿಮ್ಮ ಅಗ್ರಜನ ಮುಂದೆ ಏತಕ್ಕಾಗಿ ಒಪ್ಪಿಕೊಂಡಿರಿ? ನೆರೆದ ಮಹಾಸಭೆಯಲ್ಲಿ ಎಲ್ಲರೆದುರಿಗೆ ಎಲ್ಲರೆದುರಿಗೆ ಕುಳಿತುಕೊಂಡು ಅವಮಾನವಾಗಬಾರದೆಂದು ಒಪ್ಪಿಕೊಂಡೆವು. ಈ ರಾಜ ನಂದನಿಗೆ ದೇವ ತುಂಬಿದ ಒಡ್ಡೊಳಗದಲ್ಲಿ ಈ ದೃಪದ ರಾಜ ನಂದಿನಿಯ ತನ್ನ ತೊಡೆಯನ್ನು ಅಲಂಕರಿಸಲು ಆಹ್ವಾನಮಿತ್ತ. ಈ ದುರಳ ಭೀಮನ ತೊಡೆಯನ್ನು ಮುರಿಯುವುದಾಗಿಯೂ ಆ ದುರಭಿಮಾನಿ. ಏನು ಮಾತಾಡೋದು? ಯಾವ ಅಲ್ಲ ಕಣೋ, ಚಂದಾಗಿ ಬಂತ ಮೆಸ್ಟ್ರೆ? ಚಂದಾಗಿ ಬಂತು. ಇನ್ನೊಂದ್ಸಲ ಮಾತಾಡಿ ನೋಡುವ. ದೇವ ತುಂಬಿದ ಒಡ್ಡೊಳಗದಲ್ಲಿ ಈ ದೃಪದ ರಾಜ ನಂದಿನಿಯ ತನ್ನ ತೊಡೆಯನ್ನು ಅಲಂಕರಿಸಲು ಆಹ್ವಾನಮಿತ್ತ. ಈ ದುರಳ ಭೀಮನ ತೊಡೆಯನ್ನು ಮುರಿಯುವುದಾಗಿ ಆ ದುರಭಿಮಾನಿ. ಯಾರ ತೊಡೆಯನ್ನು? ಮೇಷ್ಟ್ರೆ, ಭೀಮನ್ ತೊಡೆಯನ್ನು ಮೇಷ್ಟ್ರೆ. ನೀನ್ಯಾರಲ್ಲ ಮುಟ್ಟಾಳ? ಮೇಷ್ಟ್ರೆ, ನಾನು ಮೇಷ್ಟ್ರೆ ಭೀಮ. ಮತ್ತೆ ಏನು ಹೇಳ್ತೇವೆ? ಬೊಗಳ್ತಾ ಇದೆಯೋ? ಓ ಮೇಷ್ಟ್ರೆ, ಅಚ್ಚರಿ ಮೇಷ್ಟ್ರೆ. ನಾನು ಮುರಿಬೇಕಾಗಿರೋದು ದುರ್ಯೋಧನನ್ ತೊಡೆನೋ ಅಥವಾ ದುಶ್ಯಾಸನನ್ ತೊಡೆನೋ? ಮೇಷ್ಟ್ರು ತೊಡೆ. ಎದ್ದು ಒದಿತಿ ನೋಡು. ಎಲ್ಲ ನನ್ನ ಮಕ್ಕಳು ಕಾಯ್ತಾ ಇರ್ತಾರಲ್ಲ. ಲೇ, ಆ ದುರ್ಯೋಧನ ತೊಡೆ ಅಲ್ವೇನು? ಆ ದುರ್ಯೋಧನ ತೊಡೆಯನ್ನು ಮುರಿಯುವುದಾಗಿಯೂ ಆ ದುರಭಿಮಾನಿ ದುಶ್ಯಾಸನನ ಉದಿರವಂ ಬಗೆದು ಬಿಸಿ ರಕ್ತವಂ ಕುಡಿದು ಈ ದೃಪದ ರಾಜ ನಂದಿನಿಯ ಬಿರುಮುಡಿಯನ್ನು ಕಟ್ಟುವುದಾಗಿ ನಾನು ಮಾಡಿದ ಪ್ರತಿಜ್ಞೆ ನೆನಪಿಲ್ಲವೇ ದೇವ? ಅರ್ಜುನ, ದೇವ ಆ ಕರ್ಣನ ಶಿರವನ್ನು ಈ ಭೂಮಿಗೆ ಕೆಡುವುದಾಗಿ ನಾನು ಮಾಡಿದ ಪ್ರತಿಜ್ಞೆ ತಿಳಿಯಯ್ಯ. ನಾನು ಸರ್ವಪ್ರಕಾಶದಿಂದಲೂ ಆ ದುರ್ಯೋಧನನನ್ನು ಕೆರಳಿಸುವೆನು. ಏನು ಸೂರ್ಯನ ಮೊಮ್ಮಗ ಇವನು? ಲೇ,
ಯಾಕೆ? ಸರ್ವ ಪ್ರಕಾರ ಅಂತ ಹೇಳು. ನಾನು ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನನ್ನು ಕೆರಳಿಸುವೆನು. ಮುಂದಿನ ಯೋಚನೆ? ಭಯಂಕರವಾದ ಯುದ್ಧ. ಕೇಶವ ಮದಾಂಧರಾದ ಕೌರವರೆಂಬ ತರಗಳೆಗಳ ರಾಶಿಗೆ ಈ ಭೀಮಾರ್ಜುನರ ಕ್ರೋಧಾಗ್ನಿಯನ್ನು ಹತ್ತಿಸಿ ಬಾ. ಇದೇ ನನ್ನ ಕಡೆಯ ಸಂದೇಶ. ಆಯಿತು ಆಯಿತು, ಹರುಷದಿಂದಿರಿ. ನಾನು ಹೋಗಿ ಯುದ್ಧವನ್ನೇ ನಿಶ್ಚಯ ಮಾಡಿಕೊಂಡು ಬರುತ್ತೇನೆ. ಚೆನ್ನಾಗೈತೆ ಮಿಸ್ಟರ್? ಆಯ್ತಪ್ಪ, ಅರ್ಜುನ, ನಿನಗೆ ಅನಂತ ಧನ್ಯವಾದಗಳು ದೇವ. ನಿಮಗೆಲ್ಲ ಅನಂತ ಧನ್ಯವಾದಗಳು, ವಂದನೆಗಳು. ಹೋಗಿ ಬನ್ರ. ಹಂಗಲ್ಲ ಕಣೋ, ಕೋಕನಿಗೆ ಆಯ್ತು. ಏ ಶಿವೋದನ, ನಿನ್ನ ಕತ್ತಲ ಮನೆಯನ್ನು ನಾನಿನ್ನೂ ಮರೆತಿಲ್ಲವು. ನಿಲ್ಲದೆ ರಣವೆಂದಿಗೂ ಸೋಲಿಸದು. ಕುರುಡ ಧೃತರಾಷ್ಟ್ರನೆಂಬ ಕುರುಡು ಕುದುರೆಗೆ ಕಡಿವಾಣ ಹಾಕಿ ಸಂಧಾನವೆಂಬ ಮಹಾಯುದ್ಧದಲ್ಲಿ ದಿಗ್ವಿಜಯ ಕೇಳಿಸಿ ರಣಾಂಗಣದಲ್ಲಿ ಕೌರವರ ರಕ್ತದಲ್ಲಿ ನೆಲಿದಾಡಿ ನರ್ತಿಸುವ ರಕ್ತ ಪಿಸಾಚಿ ಈ ಶಕುನಿ. ಸರಿ ತಾನೆ ಸರ್? ಸರಿ ಅಷ್ಟೇ. ಏ ಕುರುಕುಲ ಪ್ರದೀಪ, ಮುಗಿತೇನೋ ನಿನ್ನ ಪ್ರತಾಪ. ಶಕುನಿ ನಂಗು ದುರ್ಯೋಧನ, ಮಾವ, ನಾನು ಮಾಡಿದ ಕೆಲಸ ವ್ಯಕ್ತವೇ? ಸುಯೋಧನ, ಆಗಲೇ ಸೈನ್ಯವೆಲ್ಲವೂ ಸಮೇತಗೆ ಹೊರಟಿರುವುದಂತ ಬಂದಿರುವುದು. ಚಿಂತೆ ಇಲ್ಲ, ನಾನೇನು ಈ ಕಳ್ಳನ ಮಕ್ಕಳನ್ನ ಹೊಡೆಯಕ್ಕೆ, ನನ್ನ ಕಡೆನೇ ತೋರಿಸ್ತಾನೆ. ಆ ಪಾಂಡವರನ್ನು ಹೊಡಿಲಿಕ್ಕೆ ನಾನೊಬ್ಬನೇ ಸಾಕು. ಅದು ಕೃಷ್ಣನು ಹೇಳ್ತಾನೆ, ಯುದ್ಧ ಬೇಡ ನ್ಯಾಯವೆಲ್ಲವೆಂದು. ಅವನ ಮಾತನ್ನು ಯಾರು ಕೇಳ್ತಾರೆ? ಬಿಡು ಬಿಡು. ಏನಿದು? ಏನಾಗಲ್ವೋ? ಅದೆಲ್ಲ ಕಣೋ, ಇವನೇನ್ ಆ ಗೊಲ್ಲ ಅನ್ನು ಆಗಲ್ಲ 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 ಬಂದ್ಬಿಟ್ರೆ ಸರಿ ಮೇಸ್ಟ್ರೆ. ಎಲ್ಲ ಹೋಗ್ತೀಯ ತಿರ್ಗಾ? ಹಾಳಾದು ಮಾತುಗಳು ಬಂದದ್ವೆ, ಅದಕ್ಕೆ ಒಳಕೋಗಿ ಆಕ್ಷನ್ ಮೇಕೆ ಬರೋಣ ಅಂತ. ಮುಗಿರೋ ಮಕ್ಕೆ ಸರಿ ಮಾಡ. ಆಯ್ತು ಮೇಸ್ಟ್ರೆ. ನಾನು ನಿಂತ್ಕೊಂಡೆ ಮಾತಾಡ್ತೀನಿ ಮೇಸ್ಟ್ರೆ. ಅಣ್ಣ, ಆ ಗೊಲ್ಲ ರಾಜ್ಯಸಭೆಗೆ ಬಂದಿರುವನಂತೆ. ಓಹೋ, ಬಂದುಬಿಟ್ಟವನಾ? ಯಾಕಂತೆ? ದನ ಕಾಯಕ್ಕೆ. ನಾಳೆ ನಿನ್ನ ಅವತಾರ ಸಭೆಗೆ ಬರ್ತಾನಂತೆ. ಯಾಕಂತೆ? ಶಾಂತಿ ಸಂಧಾನ ಮಾಡಕ್ಕೆ. ಶಾಂತಿ ಸಂಧಾನ ಮಾಡೋಕೆ ಬರಲಿ. ಅವನಿಗೆ ಇರಲು ಸರಿಯಾದ ಏರ್ಪಾಟನ್ನು ಮಾಡುವಂತವನಾಗು. ಅವನು ನಿನ್ನ ನಂಬ್ಕೊಂಡವನ, ಈಗಲೇ ಎದುರು ಮನೇಲಿ ಬಂದು ಬಿದ್ದವನಂತೆ. ಯಾವ ಎದುರು ಮನೆ ಅಲ್ಲ ಕಣೋದು, ವಿದುರನ ಮನೆ. ಅವನು ಆಗ್ಲೇ ಇದ್ರನ್ನ ಮನೇಲಿ ಬಂದು ಬಿದ್ದವನಂತೆ. ಥೂ ಅಸಹಾಯ, ಥೂ ಅಸಹಾಯ. ಯಾಕ್ರೋ? ಯಾರು? ಅಸಹ್ಯ ಪಡಬೇಡ. ಯಾರು? ದುಶ್ವಾಸನ ನಂಬಿದವರ ಕೈ ಬಿಡಾಕಿಲ್ವಂತೆ. ನಾಳೆ ಹೆಂಗೂ ರಾಜ್ಯಸಭೆಗೆ ಬಂದೇ ಬರ್ತಾನೆ. ಮುಂದೆ ಏನು ಮಾಡುವುದೋ ನೋಡೋಣ. ನೀನಿನ್ನು ಹೊರಡು. ಅತಳ ವಿತಳ ಸುತಳ ಪಾತಾಳ ತಳಾತಳ ಸಮಸ್ತ ಭೂಮಂಡಲವನ್ನು ಭೇದಿಸಿ ಆ ನೀಚನನ್ನು ಎಲ್ಲಿದ್ದರೂ ಹುಡುಕಿ ತರುತ್ತೇನೆ. ಗೋಪಾಲನಾದರೇನು, ಭೂಪಾಲನಾದರೇನು ಅಣ್ಣ. ಏನ ಈ ಡೈಲಾಗ್ ಇಲ್ವಲ್ಲ?
ಮೇಟ್ರೆ ಹಾ ಒಳಗೆ ಗೊಣಗ್ತಿದ್ದ. ಏನಂತ? ಮಾತ್ ಕಡಿಮೆ ಮಟ್ ಕಡಿಮೆ ಅಂತ, ಅದಕ್ಕೆ ಇಲ್ದೇ ಇರೋದ್ನೆಲ್ಲ ಸೇರ್ಸ್ಕೊಂಡು ಹೇಳ್ತಾವ್ನೆ. ಏ ಏನ್ರು ಹಿಂಗೆಲ್ಲ ಆದ್ರೆ? ಮೇಷ್ಟ್ರೆ, ನಾನು ಎಲ್ಲ ಕಾಸು ಕೊಟ್ಟಿವ್ನಿ, ನನ್ಗೆ ಜಾಸ್ತಿ ಮಾತೇ ಇಲ್ಲ, ಅದಕ್ಕೆ ಹಳೆ ನಾಟಕದ 4 ಮಾತು ಹಂಗಂದೆ. ಆಯ್ತು ಹೋಗು. ಸರಿ ಸರಿ ಅಣ್ಣ, ನಾನೇನು ಬರುತ್ತೇನೆ. ಏ ಕಣ್ಣಂಗೆ ಬಿಟ್ರು ಯಾವ ನೀ ಏನು ಸಂಧಿ ಸಂಧಿ ಅಂದುಕೊಂಡು ಬಂದಿರುವನು ಮಾವ, ನೀನು ಹಿಂಗೆ ಕುರಿ ತಲೆ ನೋಡಿ ಮೇಷ್ಟ್ರೆ, ಕುರಿ ಅಂತಾನೆ. ನಾನೇ ಬರ್ಕೊಟ್ಟಿದ್ದೀನಿ ಸುಮ್ಮನೆ. ಕುರಿ ತಲೆ ತರ ತಲೆ ಬಗ್ಗಿಸ್ಕೊಂಡು ನಿಂತು ಬಿಟ್ರೆ ನಾನ್ ಏನ್ ಮಾಡ್ಲಿ ಅಂತ ಹೇಳು. ಇಲ್ಲಾಂದ್ರೆ ಅವನು ಹೇಳಿದ್ದಕ್ಕೆಲ್ಲ ಒಪ್ಕೊಂಡ್ಬಿಡ್ಲಾ? ಸುಯೋಧನ, ಅವನಿಗೆ ಶಾಂತಿ ಗೀಂತಿ ಒಂದೂ ಬೇಡ. ಅವನಿಗೆ ಶಾಂತಿಯೇ ಬೇಕಿದ್ದರೆ ನೆಟ್ಟಗೆ ನಿನ್ನ ಮನೆಗೆ ಬರುತ್ತಿದ್ದ. ಅದನ್ನು ಬಿಟ್ಟು ಆ ವಿದರನ ಮನೆಗೆ ಹೋಗಿದ್ದಾನೆ. ಅದೇನು ಮಸಲತ್ತು ಮಾಡುತ್ತಾನೋ. ಸುಯೋಧನ, ಅವನು ಹುಟ್ಟಿರುವುದೇ ನಿನ್ನ ವಂಶ ನಿರ್ವಂಶ ಮಾಡಕ್ಕೆ. ಅದು ಅಲ್ಲದೆ ನಿನ್ನ ಪ್ರಿಯರಾದ ಜರಾಸಂಧ, ಶಿಶುಪಾಲ ನಿನಗೆ ಎಂತಹ ಮಿತ್ರರಾಗಿದ್ದರು ಅವರನ್ನು ಕಾರಣವಿಲ್ಲದೆ ಸಂಹರಿಸ್ಬಿಟ್ಟ. ಅನ್ನೋದೇನು ಸಾಯಿಸೇ ಬಿಟ್ಟ. ಅದು ಅಲ್ಲದೆ ಅವನ ಸೋದರ ಮಾವ ಕಂಸ, ಅವನನ್ನು ಸಾಯಿಸ್ಬಿಟ್ಟ. ಆರ ಮುತ್ಕ ಹರಳೆ ಮೆರಳೆ ಮುದುಕನಾದ ಉಗ್ರ ಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ತಾನು ರಾಜಲಕ್ಷ್ಮಿ ವಶಪಡಿಸಿಕೊಂಡ ಇಂಥವನಿಗೆ ದೇವರೆಂದು ಪಟ್ಟ ಕೊಟ್ಟುವುದೇ ಸುಯೋಧನ? ಹೆಂಗೆ ಹಿಂಗೆ 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 ಮೆಟ್ರೆ ನೋಡಿ, ನಾನು ಅವಿದ್ಯಾವಂತ ಅಂತ ಎಬ್ಬೆಟ್ ಮಾಡಿ ತೋರಿಸ್ತಾವನೆ ಈ ಕಳ್ಳನ್ ಮಗನ್ ಇವತ್ತು ಬಿಡ. ಯಾಕೋ ಏನ್ ಮೆಟ್ರೆ ಯಾಕೋ ನೋಡಿ, ಅವಿದ್ಯಾವಂತ ಅಂತ ಎಬ್ಬೆಟ್ ಮಾಡಿ ತೋರಿಸ್ತಾವನೆ. ಅವನು ಅವಿದ್ಯಾವಂತ ಈ ಊರಿಗೆ ಗೊತ್ತು, ನೀನು ಬೇರೆ ಹೇಳ್ಬೇಕು. ಅದನ್ನ ನೀವ್ ಹೇಳಿ. ನಾನೇ ಹೇಳ್ತಾ ಇದ್ದೀನಿ ಕಣ. ಅದನ್ನೇ ನೀವ್ ಹೇಳಿ. ಅಲ್ಲ ಕಣ, ಅವನು ಅವಿದ್ಯಾವಂತ ಊರಿಗೆಲ್ಲ ಗೊತ್ತು. ಅದನ್ನ ನೀವ್ ಹೇಳಿ. ನಾನೇ ಕಣ ಹೇಳ್ತಾ ಇರೋದು. ಅದನ್ನೇ ನೀವೇ ಹೇಳಿ. ನೀನು ಯಾಕೋ ಹಂಗೆ ಅವನ್ನ ಅವಮಾನಿಸ್ತೀಯ ಅವಾಗವಾಗ? ಅವನೇ ಅಲ್ವ ಸಾ ಹೇಳಿದ್ದು ಹೆಂಗೆ ಅಂತ ಅನ್ನೋಕ್ಕೆ ಹಿಂಗೆ 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 ಅಂತ ಬೇಕಂಗಂದಾಗ ಮಾತಾಡ್ರು ಮುಂದೆ. ಮೇಟ್ರೆ, ನೀವು ರಾಜ್ಯ ಪಜಿತಿ ಮೇಷ್ಟ್ರು ಅಂತ ನಮಗ್ ಗೊತ್ತು. ಇವನು ಯಾವಲ್ಲೋ ಅದು ರಾಜ್ಯ ಪಜಿತಿ ಅಲ್ಲ ಕಣೋ, ರಾಜ್ಯ ಪ್ರಶಸ್ತಿ. ಆತ್ ಮೇಟ್ರೆ, ಯಾವಾಗ ಪ್ರಶಸ್ತಿ ಅಂತ ಬರಲ್ಲ ನನ್ನ ಮಕ್ಕಳಿಗೆ. ಆತ್ ಮೇಟ್ರೆ, ಆಯ್ತು ಮಾಡ್ರಿ. ಮಾಡ್ತೀವಿ ಮೇಟ್ರೆ. ಇಷ್ಟೆಲ್ಲ ಮಾತಾಡ್ತೀನಿ ನೀನು, ಮತ್ತೆ ಅವನ ಮನೆಗೆ ಹೋಗಿ ಸಹಾಯ ಕೇಳು ಅಂತ ಹೇಳ್ತಿಯಲ್ಲೋ? ಸಹಾಯ ಕೇಳು ಅಲ್ಲ ಕಣೋ, ಮತ್ತೆ ಸಹಾಯ ಕೇಳು. ಇಷ್ಟೆಲ್ಲ ಮಾತಾಡುವ ನೀನು ಮತ್ತೆ ಹೋಗಿ ಸಹಾಯ ಕೇಳು ಅಂತೀಯಲ್ಲೋ? ಈಗ ಸಹಾಯ ಕೇಳು ಅಂತೀಯಲ್ಲೋ? ಸಹಾಯ ಕೇಳೋದು ಬೇರೆ, ಸಹಾಯ ಕೇಳು ಆಳ್ಬಿಟ್ಟು. ಆಯ್ತು, ಅದೇ ನನ್ನ ಮಸಲತ್ತು. ಮೊದಲು ನಾಗರಾವನ್ನು ಕಿತ್ತು ಅದರ ಹಲ್ಲನ್ನು ಕಿತ್ತು ಅದರ ಬಳಿಕ ಸರಸ ಮಾಡಬಹುದಲ್ಲವೇ ಸುಯೋಧನ? ಹೆಂಗೆ? ಅದೆಂಗೆ ಎಂದರೆ ಸೈನ್ಯವೇ ನಮಗೆ ಬೇಕಾಗಿತ್ತು. ಆ ಸೈನ್ಯವು ಈಗ ನಮ್ಮ ಕಡೆ ಗೊತ್ತಾಗಿದೆ. ಅವರನ್ನು ಅವರಿಂದಲೇ ಸಂಹರಿಸುವುದು. ಅದು ಅಲ್ಲದೆ ಆ ಅರ್ಜುನನು ತನ್ನ ಕಾಯುವ ಗೊಲ್ಲನೇ ಬೇಕೆಂದು ನಿನಗೆ ಒಳ್ಳೆಯದನ್ನೇ ಮಾಡಿದ್ದಾನೆ. ಆ ಕೃಷ್ಣನು ಒಂದು ಪಕ್ಷ ನಮ್ಮ ಕಡೆ ಬಂದು ಆ ಸೈನ್ಯ ಪಾಂಡವರಿಗೆ ಕೊಟ್ಟಿದರೆ ಏನಾಗುತ್ತಿತ್ತು ಎಂದರೆ ಇವನಿಗೆ ಎಲ್ಲಿ ತಿಳಿಯಬೇಕು, ಕಿತ್ತಾಳಿಕೆ ನೋಡಿ, ಪುನಃ ಅಲ್ಲಿ ಬದಿನಲ್ಲಿ ಹೆಬ್ಬೆಟ್ಟು ಅಂತ ತೋರಿಸ್ತಾವನೆ. ಈ ನನ್ನ ಮಗನ್ ಇವತ್ತು ಮಾತ್ರ ಬಿಡಕ್ಕಿಲ್ಲ, ಕಳ್ಳನ ಮಗನ. ನೋಡು, ನೀವು ಹಿಂಗೆಲ್ಲ ಮಾಡಿದ್ರೆ ನನ್ನ ನಾಟಕ ಕಲ್ಸಕ್ಕೆ ಹೋಗಲ್ಲ. ಹೆಬ್ಬೆಟ್ಟು ಅಂತ ತೋರಿಸಿದ್ದು ನೀನ್ ಯಾಕೆ ಹಂಗೆ ಎಷ್ಟೇ ಹೇಳಿದ್ ನಿನಗೆ? ನನ್ನ ಕೈಲಿ ಆಗಲ್ಲ, ನಾನು ಇಲ್ಲಿಗೆ ಬಿಟ್ಟು ಹೋಗ್ಬಿಡ್ತೀನಿ. ಇಲ್ಲ ನನ್ನ ಕೈಲಿ ಆಗಲ್ಲ. ಅಯ್ಯೋ, ನನ್ನ ಮಾತು ಹೇಳ್ತಾ ಕೇಳಿದ್ರಿ. ನನ್ನ ಮಾತು ನನ್ನ ಕೈಲಿ ಆಗಲ್ಲಪ್ಪ, ನನ್ನ ಕೈಲಿ ಆಗಲ್ಲ ಅನ್ಕೊಂಡು ಅವನೇ ದೊಡ್ಡವನಾಗ್ಲಿ ಮೇಟ್ರೆ. ಆಯ್ತು, ನಾಟಕ ಮಾತ್ರ ಮಾಡ್ಸಿ ಮೇಟ್ರೆ, ತಪ್ಪಾಯ್ತು. ನೋಡ್ರೋ, ನನ್ನ ಕೈಲಿ ಆಗಲ್ಲ.
ಆಗಲ್ಲ, ನೀವು ಹೆಂಗಾರ ಮಾಡ್ಕೊ ಹೋಗ್ರಿ. ಮೇಸ್ಟ್ರೆ ಮೇಸ್ಟ್ರೆ ಹಾಂ. ಪಂಚೆ ಚೆನ್ನಾಗೈತೆ ಬಿಡ. ಇಲ್ಲ, ಹೊಸ್ದು ಕಣ, ಹೊಸ್ದದು. ಕೆಳಗಡೆ ನೋಡಿ. ಎಲ್ಲ ಪಂಚೆ ಇಲ್ಲ ಐತೆ ಮೇಟ್ರೆ. ಯಾಕೋ ಹಚ್ಕೊಂಡೆ? ನೀವು ನಾಟಕ ಮಾಡಿಸಿದ್ರೆ ಮಾತ್ರ ಕೊಡ್ತೀನಿ ಮೇಷ್ಟ್ರ, ಇಲ್ಲ ಕೊಡಾಕಿಲ್ಲ. ಅಯ್ಯೋ ನನ್ನ ಮಕ್ಕಳು ಕೊಡ್ರಲ್ಲ ಒಲಿ. ಆಯ್ತು ಮಾಡ್ತೀರಾ ಮೇಟ್ರೆ? ಆಯ್ತು ಕೊಡ್ರ, ಮಾಡಿಸ್ತೀನಿ ಕೊಡ್ರು. ಎಂತ ನನ್ನ ಮಕ್ಕಳು. ಅದಕ್ಕೆ ಇವ್ರಿಬ್ರಿಗೂ ಪಾಲ್ಟ್ ಕೊಡ್ಬೇಡಿ ಅಂದೆ. ಮಾಡ್ರ ಕೇಳಿಲ್ಲ. ಯಾವ ನನ್ನ ಮಕ್ಕಳು ದರಿದ್ರ ಮಕ್ಕಳು. ಮಾಡ್ತಾ ಇರು, ಬಂದ್ಬಿಡ್ತೀನಿ ಪಂಚ ಉಟ್ಕೊಂಡು. ನಾನೇನು ಮಾತಾಡಕ್ಕಿಲ್ಲ ಮೇಟ್ರೆ, ಅವನೇ ಮಾತಾಡ್ಲಿ. ನಾನು ಮಾತಾಡಿದ್ರೆ ತಾನೇ ತಪ್ಪು, ಅವನೇ ಮಾತಾಡ್ಲಿ. ಆಯ್ತು ಮೇಟ್ರೆ, ಮಾತಾಡ್ತೀನಿ. ಇವನು ಮೋಸಗಾರನೇ ಇರಬಹುದು, ಆದರೆ ಆ ಪಾಂಡವರಿಗೆ ಯಾಕೆ ಹಿಂಸೆ ಇಕ್ಕೋದು? ಮಾತಾಡು. ಸಂಧಿ ಎಂದುಕೊಂಡು ದೊಡ್ಡಸ್ತಿಕೆಯನ್ನೇ ತೋರುತ್ತಿರುವ ಅವನಿಗೂ ತಕ್ಕ ಪ್ರಾಯಶ್ಚಿತ ಮಾಡಬೇಕಲ್ಲವೇ? ಆಗಲ್ಲ, ಸರಿಯಾಗಿ ಹೇಳಿ. ನೀನೇನಾದರೂ ಆ ದನ ಕಾಯೋ ಗೊಲ್ಲನ ಮಾತನ್ನು ಕೇಳಿ ಅವನಿಗೆ ಜಾಗ ಗೀಗ ಕೊಟ್ಟರೆ ನಿನ್ನ ಕತೆ ಮುಗಿಸುತ್ತಾನೆ. ಸರಿಯಾಗಿ ಹೇಳಿದೆ ಮಾವ, ನಾನಿನ್ನು ಬರುತ್ತೇನೆ. ಹೋಗ್ರ, ಸುಮ್ಮನೆ ನಡಿ ಒಳಗೆ. ಒಳ್ಳೆ ನಾಯಿಗಳು ಕೆಚ್ಚಾಡ್ತೀರ. ನಡ್ರಿ. 2 ಮೂಟೆ ರಾಗಿ ತಂದು ಕೊಟ್ಟ. ಕೃಷ್ಣ ಹೊಲ ಮಾರದ ದುಡ್ಡಲ್ಲಿ ವಾಚು ತಂದು ಕೊಟ್ಟ. ಅರ್ಜುನ ಅವನಲ್ಲ, ಅರ್ಜುನ ಪಾತ್ರದಲ್ಲೇ ಒಳ್ಳೆ ಬೀಡಿನೂ ತಂದು ಕೊಟ್ಟ. ಇನ್ನೇನು ಹೇಳ್ತೀರ ಮೇಷ್ಟ್ರೆ? ಒಂದ್ ಕಣ್ಣು ಬೆಣ್ಣೆ, ಒಂದ್ ಕಣ್ಣು ಸುಣ್ಣ. ಇನ್ನೊಂದ್ಸರಿ ಏನಾರ ನಾಟಕ ಕರೀರಿ. ಅವನ ನಾಟಕ ಸೇರಿಸ್ಬೇಡಿ ಅನಿಸ್ತೇ. ಯಾವನ ಎಲ್ಲಿಂದ ಗೊತ್ತಾಗಲ್ಲ. ಹಾಂ, ರಚಲಿತ ಸಾಮ್ರಾಜ್ಯದ ಸಿರಿಯ, ರಚಲಿತ ಸಾಮ್ರಾಜ್ಯದ ಸಿರಿಯ, ಸುಖದಲ್ಲಿ ಬಾಳ್ಬೇಕು. ಬಲರೆ ಮೆರಬೆ ಸುಖದಿ ಇದರೆಯೊಳು, ಬಲರೆ ಬಹು ಸಾಹಸದಿಂದ ಬಲರೆ ಮೆರಬೆ ಸುಖದಿ. ಭೀಷ್ಮ ದ್ರೋಣ ಗುರುಕುಲ ಶ್ರೇಷ್ಠ, ಕುರುಕುಲ ಶ್ರೇಷ್ಠ, ಕರ್ಣ ಶಕುನಿ ದುಶ್ವಾಸನರಿರಲು, ಸಾರಿ ಉಜಬಲ ಪರಾಕ್ರಮ ತೋರಿ ಹಠ ಮಾಡಿ, ಸಾರಿ ಉಜಬಲ ಪರಾಕ್ರಮ ತೋರಿ ಹಠ ಮಾಡಿ, ಹರಿಗಳ ದಳಗಳ ಶಿರತೆಗೆ ನಿಡುವೆ, ಶಿರಗಳ ದಳ ತೆಗೆದಿಡುವೆ. ಬಲರೆ ಸುಖದಿಂದ ನೆರವೆ, ಬಲರೆ ಬಲು ಸಾಹಸದಿಂದ, ಬಲರೆ ಬೆರಬೆ ಸುಖದಿ, ಬಲರೆ ಬೆರಬೆ ಸುಖದಿ, ಬಲರೆ ಬೆರಬೆ ಸುಖದಿ. ಮೇಷ್ಟ್ರೆ, ಆ ದೂತ ಬರ್ಲಿಲ್ಲ, ಅವನ್ ಪಾಲ್ಟ್ ನಾನ್ ಮಾಡ್ಲಾ? ನೀನು ಮಾಡ್ತೀಯ? ಅದು ಉಕ್ಕು ಬಂದ್ಬಿಟ್ಟೇನೋ. ಆಯ್ತು, ಮಾಡಿ ಹಾಳಾಗೋದು. ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ. ನರ್ತಕಿಯರು ನಾಟಕಕ್ಕೆ ಬರ್ತಾರೆ, ಇವತ್ತು ಹಂಗೆ ಕರಿಯೋ ಮಾಡೋ. ಮೇಟ್ರೆ,
ಡ್ಯಾನ್ಸೇ ಇಲ್ಲದ್ದು ಗೆಜ್ಜಕ್ ಪೂಜೆ ಹೆಂಗಾಯ್ತದೆ? ನಾವಿವಾಗ ಗೆಜ್ಜಕ್ ಪೂಜೆ ಅಂತಾನೆ. ಗೆಜ್ಜಕ್ ಪೂಜೆ ಅನ್ನೋಕ್ಕೂ ಹೇಳಕ್ ಬರಲ್ಲ. ಯಾಕೆ? ನೀವೇ ಬರ್ಕೊಟ್ಟಿದಲ್ವಾ ಏನಂತ? ಗೆಜ್ಜಕ್ ಪೂಜೆ ಅಂತ. ಏಯ್ ನನ್ನ ಮಾತು ಕೇಳು. ಆಯ್ತು. 1000 ಸಲ ಹೇಳಿದ್ದೀನಿ ಆ ಗಡ್ಡ ಇವೆಲ್ಲ ತಕ್ಕಂಬ ಅಂತ, ಆದ್ರೂ ನೀನು ಕೇಳಿಲ್ಲ. ಇದು ಗೆಜ್ಜಕ್ ಪೂಜೆ ಅಲ್ಲ ಮೇಟ್ರೆ, ಮುಖ್ಯವಾದ ನಾಟಕ ತೆಗಿತೀನಲ್ಲ. ಅಲ್ಲ ಕಣೋ, ಹೆಂಗ ಅಂತ ಗೊತ್ತಾ? ನಿಮ್ಮ ಅಪ್ಪನಿಗೂ ನಿನಗೂ ವ್ಯತ್ಯಾಸನೇ ಗೊತ್ತಾ? ಬೇಡ ಬಿಡಿ. ಆಯ್ತು ನೋಡು, ಅದೇನೋ ಕರಿಯೋ ಯಾರನ್ನ ಮಗು ಸುರಿಯೋಧನ. ಅಪ್ಪ, ನರ್ತನವಿಲ್ಲದ ರಾಜ್ಯಸಭಾ ಎಂದೂ ಶೋಭಿಸದು. ಈ ನನ್ನ ಮಗ ನೋಡಿ, ಕೂಡು ನನ್ನ ಮಗನಿಗೆ ನರ್ತನ ಬೇಕು. ಲೇ ಇವ್ರು ಯಾವ ಒಂದು ಮುದುಕ ಕಣ. ಮೇಷ್ಟ್ರೆ, ಆ ಮುತ್ಕೊಂಡು ಪಾತ್ರ ಕೊಡಬೇಡ ಅಂತ ಕೇಳಿದೆ, ನೀವು ಕೇಳಲಿಲ್ಲ. ಸುಮ್ಮನೆ ಕೂತ್ಕೊಳ್ಳೋ. ಏನದು? ಕಣ್ ಕಾಣಿಸಲ್ಲ. ಕಾಣಿಸಲ್ವಂತೆ. ಕಣ್ ತೆಗ್ದೇ ಇದ್ದೀನಿ ಗುರುಗಳೇ. ಮೇಷ್ಟ್ರೆ, ಇದು ಎಲ್ಲ ದುಡ್ಡು ಕೊಟ್ಟಿದ್ದೀನಿ ಬೇರೆ. ನಾನು ಡ್ಯಾನ್ಸ್ ಇಲ್ಲದೆ ಇರೋದು ಅದು ಏನು ಡ್ರಾಮಾ ಆಡಿದೆ ಮೇಷ್ಟ್ರೆ. ಬೇಡ ನಂಗೆ, ಹೋಗ್ತೀನಿ ನಾನು. ಬಾರಿ ನಿನ್ನ ಪಾತ್ರ ಏನೋ ಧೃತರಾಷ್ಟ್ರ ಅಲ್ವಾ? ದುರ್ಯೋಧನ ಅಪ್ಪ. ಮುದುಕ ನೀನು, ಜೊತೆ ಕಣ್ಣು ಬೇರೆ ಕಾಣಲ್ಲ. ಮುದುಕ ಕಣ್ಣು ಬೇರೆ ಕಾಣಲ್ಲ. ಮತ್ತೆ ಅಷ್ಟು ಗೊತ್ತಾಗಲ್ಲ. ಆಯ್ತು, ಕೂತ್ಕೊಂಡು ಮಾಡು. ಎಂಥವೆಲ್ಲ. ಕರಿಯೋ ನರ್ತಕಿಯರನ್ನು ಬರಮಾಡಿ. ಬರ್ರಮ್ಮ. ತಡಿ ಕೃಷ್ಣ, ನೀವು ಅಲ್ಲೇ. ಕೃಷ್ಣ 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 ಅಲ್ಲೇ ಕೂತು ಪಾಲ್ತು. ಎಲ್ಲ ಹೇಳಿದ ನಿಂತ್ಕೊಳ್ಳಿ ಅಂತ. ನಿಂತ್ಕೊಳ್ಳೋದಿಲ್ಲ ನೀವು, ನಾನು ಬಂದ್ರುವೆ. ನಿಂತ್ಕೊಳ್ಳಿ. ವಾಸುದೇವ, ಹೇಳಿಕೊಳಿಸಿದ್ದರೆ ರಥವನ್ನು ನಾನೇ ಎತ್ತುಕೊಂಡು ಬರುತ್ತಿದ್ದೆ. ರಥ ಇವನೇ ಎತ್ಕೊಂಡು ಬಿಡ್ತೀನಂತೆ. ಲೇ 4 ಚಕ್ರ ಇರ್ತಾವ ಕಣ್ಲೇ. ರಥ ನೀವು ಎತ್ಕೊಂಡ್ ಬರಕ್ ಬೇಡ, ಅದ್ರ ಪೊಳಗೆ ಬರ್ತವೆ. ರಥವನ್ನು ಕಳುಹಿಸಿದ್ರಿ ಅಂತ ಹೇಳು. ಬಾವ ವಾಸುದೇವ, ಹೇಳಿಕೊಳಿಸಿದ್ದರೆ ರಥವನ್ನು ನಾನೇ ಕಳಿಸುತ್ತಿದ್ದೆ. ನಮಗೆ ಯಾಕಪ್ಪ ಇಷ್ಟು ಮರವಾದಿ ಎಲ್ಲ? ಮುಗಿಯೋ ನನ್ನ ಮಕ್ಕಳಿಗೆ. ಇರಲಿ, ಕುಳಿತುಕೋ. ನಮ್ಮ ರಾಜಸಭೆಯ ನರ್ತನವನ್ನು ಆನಂದಿಸು.
ನರ್ತಕಿಯರೇ, ಅವರಿಬ್ರು ನಮಸ್ಕಾರ ಮಾಡಿದ್ರಲ್ಲ ಮೇಟ್ರೆ. ನೀನ್ ಚಕ್ರವರ್ತಿ ಕಣೋ, ಹಂಗೆ ಅಲ್ಲೇ ಕುತ್ಕೊಂಡು ಇದು ಮಾಡ್ಬೇಕು. ಆತ್ ಮೇಟ್ರೆ, ಈ ನರ್ತಕಿಯರಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ನೀನಾಕ ಅವ್ರಿಂದ ಹೋಗ್ತಾ ಇದೀಯಾ? ಆತ್ ಮೇಟ್ರೆ, ತಪ್ಪ. ವಾಸುದೇವ, ನೀನು ಬಂದ ವಿಚಾರವನ್ನು ತಿಳಿಸು. ನಾನು ಈಗ ಪಾಂಡವರ ರಾಯಭಾರಿಯಾಗಿ ಬಂದಿರೇನು ದುರ್ಯೋಧನ? ಅದು ನಮಗೆ ಗೊತ್ತಾಯ್ತಿ. ಈಗ ಬಂದ ವಿಚಾರವೇನು? ಹೇಳುತ್ತೇನೆ. ಎದ್ದೇ ಇದೆಯಲ್ಲ, ಸಿಂಪುಗಳಿ ಮೆಚ್ಚ. ಗುರುಗಳೇ, ಹಿರಿಯರೇ, ಇಲ್ಲಿ ನೆರೆದಿರ್ತಕ್ಕಂತಹ ಮಹಾಜನಗಳೇ, ನಾನು ಒಂದು ವಿಷಯ ಹೇಳುತ್ತೇನೆ, ಕೇಳಿ. ಅದಕ್ಕೆ ತಾವುಗಳು ತಕ್ಕ ತಮ್ಮ ಅದನ್ನು ತೆಗೆದುಕೊಳ್ಳಬೇಕು. ಏನು ಅದೇನು ಅದೊಂದು ಪದನೇ ಬರ್ತಾ ಇಲ್ಲ ಮೇಷ. ನಿರ್ಣಯ. ಅದನ್ನು ತಾವುಗಳು ತೆಗೆದುಕೊಳ್ಳಬೇಕು. ಆಯ್ತು. ನೀವೆಲ್ಲ ಆದೇಶಿಸಿದಂತೆ ನಾವುಗಳು 12 ವರ್ಷಗಳ ಕಾಲ ವನವಾಸವನ್ನು, 1 ವರ್ಷಗಳ ಕಾಲ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದಿದ್ದೇವೆ. ನೀವೇ ಹೇಳಿದ ರೀತಿಯಲ್ಲಿ ನಮಗೆ ನಮ್ಮ ರಾಜ್ಯವನ್ನು ಕೊಡುವುದಾಗಿ ಪಾಂಡವರು ಕೇಳಿರುತ್ತಾರೆ. ವಾಸುದೇವ, ಯಾವ ರಾಜ್ಯ, ಯಾರ ರಾಜ್ಯ? ನಾನು ಏನನ್ನೂ ಕೊಡುವುದಿಲ್ಲ. ಏನನ್ನ? ಹೌದು. ಬೇಡ, ನೀನೇ ರಾಜ್ಯವಂತೆ ರಾಜ್ಯ. ದುರ್ಯೋಧನ, ಭೀಷ್ಮ, ಯಾರು? ದ್ರೋಣ, ಯಾರೋ ಮಾತಾಡೋ. ಭೀಷ್ಮ, ದ್ರೋಣ. ದುರ್ಯೋಧನ, ಏನು ಹೇಳುತ್ತಿರುವೆ? ಪರಮಾತ್ಮ ಹೇಳಿದಂತೆ ಅವರ ರಾಜ್ಯವನ್ನು ಅವರಿಗೆ ಕೊಟ್ಟು ಬಿಡು. ಅದರಲ್ಲಿ ಏನೈತೆ? ಯಾವ ರಾಜ್ಯವನ್ನು ಕೊಡುವುದಿಲ್ಲ. ದ್ರೋಣ. ಹೌದು ಸುಯೋಧನ, ಹೊಸಿ ನಾನು ವರವಷ್ಟು ನನ್ನ ಮಾತು ಕೇಳಪ್ಪ. ಅವ್ರ ರಾಜ್ಯವನ್ನು ಅವ್ರು ಕೊಟ್ಬಿಡು. ಆಗಕ್ಕಿಲ್ಲ. ದೊಡ್ಡವ್ರನ್ನೆಲ್ಲ ಯಾಕೆ ಎದುರಾಗ ಗೊತ್ತೀಯಾ? ಆಗಕ್ಕಿಲ್ಲ. ದುಶ್ಯಾಸನ, ಪೂರ್ತಿ ರಾಜ್ಯವನ್ನು ಕೊಡಲು ಇಷ್ಟವಿಲ್ಲದಿದ್ದಲ್ಲೇ ನೀನೇ ಅನುಭವಿಸು. ಆದರೆ ಪರಮಾತ್ಮನು ಹೇಳಿದಂತೆ ನಿನಗೆ ಇಷ್ಟ ಆದಷ್ಟು. ಯಾರು? ಚಿಕ್ಕಪ್ಪ ವಿದುರ. ಏನಪ್ಪ, ಎಲ್ಲರಿಗೂ ನನ್ನ ತಪ್ಪೇನೆ ಕಾಣಿಸೋದು. ಅಪ್ಪನ್ಕಾಗ್ಲಿ, ತಾತಂಕಾಗ್ಲಿ, ದ್ರೋಣ ಗುರು ಆಚಾರ್ಯರಿಗಾಗ್ಲಿ ನನ್ನ ತಪ್ಪೇ ಕಾಣಿಸೋದು. ಯಾವ ರಾಜ್ಯವನ್ನು ಕೊಡಾಕಿಲ್ಲ, ಸುಮ್ಮನೆ ಕುಂತ್ಕ. ದುರ್ಯೋಧನ, ನಿನಗೆ ಪೂರ್ತಿ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ ಅರ್ಧ ರಾಜ್ಯವನ್ನಾದರೂ ಕೊಟ್ಟು ಬಿಡು. ಅದರಲ್ಲೇ ಪಾಂಡವರು ತೃಪ್ತರಾಗುವರು. ಅಷ್ಟಾದ್ರೂ ಮಾಡು. ಇವನನ್ನು ಕತ್ತಿಡಿದು ಹೊರಗೆ ತಳ್ಳಿ. ವಿದುರ. ಸುಯೋಧನ, ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅಂದಾಗ ನಿನಗೆ ಅಂತ್ಯ ಸಮೀಪಿಸಿದೆ. ನನ್ನನ್ನೇ ಆಚೆ ತಳಿಸುವೆಯಾ? ರಣರಂಗದಲ್ಲಿ ಭೀಮನು ನಿನ್ನ ತೊಡೆಯನ್ನು ಮುರಿಯುವಾಗ ನಿನ್ನನ್ನು ರಕ್ಷಿಸಬೇಕೆಂದು ಇಟ್ಕೊಂಡುದು ಈ ಬಿಲ್ಲನ್ನು ಈಗಲೇ ಮುರಿಯೋಣ. ಈ ಬಿಲ್ಲನ್ನು ಕೊಡು, ನಾನೇ ಮುರಿಯುತ್ತೇನೆ. ಮೇಷ್ಟ್ರೆ, ಯಾರು ಮುರಿದ್ರೆ ಮೇಷ್ಟ್ರೆ? ನೀವು ಮುರಿದ್ರು ಒಂದೇ, ನಾನು ಮುರಿದ್ರು ಒಂದೇ ಅಲ್ಲ ಮೇಷ್ಟ್ರೆ? ಯಾವನ ಕತೆ. ಆಯ್ತು, ಮಾಡು. ದುಶ್ಯಾಸನ, ಮಾತಾಡ್ಲಾ? ನಿನ್ನ ಮಾತು ಲೇ ಕಂಡಿವ್ನಿ, ಸುಮ್ಮನೆ ಹೋಗ್ಲಾ?
ಎಲ್ಲಿ ಹೋಗ್ತಾ ಇದೆಯೋ? ಮೇಸ್ರು ಮತ್ತೆ ಆ ತಳಿ ಆಚೆ ಹೋಗಿ ತಳಿದಾನೆ ಆಚೆ ಅಲ್ಲ ಕಣ, ಈಚೆ ಆದ್ರೆ ಇಲ್ಲು ಅಲ್ಲಿ ಹೋಗ್ತಾನೆ. ಎಲ್ಲಿ ಅಯ್ಯೋ ಇದೇ ಕತೆ ಹಾಳಾಗೋಗಿ. ಯಾರು? ಯಾರಲ್ಲ? ಯಾರೋ ಒಬ್ರು ನೀನೇ ಹಾಳಾಗೋಗ. ನಾನು ಯಾಕೆ? ಹೋಗಿ ಹೋಗಿ. ದುರ್ಯೋಧನ ಕೃಷ್ಣ, ನಿನ್ನ ರಾಜ್ಯ ಯಾವುದು? ದುರ್ಯೋಧನ, ನಿನಗೆ ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ 5 ಜನರಿಗೆ 5 ಊರುಗಳನ್ನಾದರೂ ಕೊಟ್ಟು ಬಿಡು, ಸಾಕು. ಯಾವ ರಾಜ್ಯವನ್ನು ಕೊಡುವುದಿಲ್ಲ, ನೀನಿನ್ನು ಹೊರಡಬಹುದು. ಶಕುನಿ, ಅಗ್ರಜ, ನೀನು ಇಷ್ಟು ಹೇಳಿದ್ರು ಇವನಿಗೆ ಗೊತ್ತಾಗಲಿಲ್ಲ, ತಿಳಿಯಲೇ ಇಲ್ಲ. ಏ ಕೃಷ್ಣ, ನಾನೊಂದು ಮಾತು ಹೇಳುವನಿ, ಕೇಳುವಿಯಾ? ಈಗ ಈಗ ನೀನು ಸುಮ್ಮನೆ ಹೊಂಟೋಗೋ. ಶಕುನಿ, ಶಕುನಿ, ನೀ ಸುಮ್ಮನಿರು. ತಾತ ಪರಮಾತ್ಮ ಹೇಳಿದಂಗೆ ಅವರ ರಾಜ್ಯವನ್ನು ಅವರಿಗೆ ಕೊಟ್ಟಿಬಿಡು. ತಾತ ಪರಮಾತ್ಮ ಒಂದೇ ಅಲ್ಲ ಕಣೋ, ತಾತ ಬೇರೆ ಪರಮಾತ್ಮ ಬೇರೆ. ತಾತ ಬೇರೆ ಪರಮಾತ್ಮ ಬೇರೆ ಹೇಳಿದಂತೆ ಅವರ ರಾಜ್ಯವನ್ನು ಅವರಿಗೆ ಕೊಟ್ಟಿಬಿಡು. ಅಯ್ಯೋ ಕರ್ಮ, ಅಲ್ಲ ಕಣೋ, ತಾತ ಅವರು, ಪರಮಾತ್ಮ ಇವರು. ಆ ತಾತ ಹೇಳಿದಂಗೆ ಈ ಪರಮಾತ್ಮ ಅಂತ ಹೇಳುವಲ್ಲಿ. ಓ, ಗೊತ್ತಾಗ್ಲಿಲ್ಲ ಮೇಷ್ಟ್ರೆ. ಈ ತಾತ ಈ ಪರಮಾತ್ಮ ಹೇಳಿದಂತೆ ಅವರ ರಾಜ್ಯವನ್ನು ಅವರಿಗೆ ಕೊಟ್ಟಿಬಿಡು. ಆಗಲ್ಲ ತಂದೆ. ರಾಜ್ಯವಂತೆ ರಾಜ್ಯವ ಯಾವುದು ರಾಜ್ಯವಂತೆ ರಾಜ್ಯ ಯಾವ ರಾಜ್ಯ? ಯಾವ ರಾಜ್ಯ? ಹಂಗ ಏನೋ ಮಾಡ್ತಾ ಇದ್ದೆ ಮೇಸ್ಟ್ರೆ, ಅವ್ನು ಕರ್ಣ ಹೇಳ್ಬೇಕಾಗಿತ್ತು ಮೇಸ್ಟ್ರೆ. ಮತ್ತೆ ಕರ್ಣ ಎಲ್ಲೋದ್ನ ಕರ್ಣ ಅವನು. ಶಿವೋಧನ, ಯಾರ ಮಾತನ್ನು ಕೇಳಬೇಡ, ನಿಂಗೆ ಹೆಂಗ್ ತೋಚ್ತದೋ ಹಂಗೆ ಮಾಡು ಅಷ್ಟೇ. ಹಂಗೇ ಆಗಲಿ ಅಂಗರಾಜ. ಕರ್ಣ, ಕೃಷ್ಣ, ಇದು ಏನು ಮಾತನಾಡುವಿ? ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕಾಗಿ ಇಡೀ ಕುರು ಸಮೂಹವನ್ನೇ ಬಲಿಕೊಡುವುದು ಧರ್ಮವೇ? ಕರ್ಣ, ಸಲ್ಲದೋ ನಿನಗೆ ವಲ್ಲಭನೇ. ಪಾಂಡುತನಯರ ಭರವನು ಧರಿಸುತ್ತ, ಪಾಂಡುತನಯರ ಭರವನು ಬಯಸುತ್ತ, ಸಂಧಿಯ ನಾಟಕ ಆಡಲೆಂದು ಬಂದೆ, ಸಂಧಿಯ ನಾಟಕ ಆಡಲೆಂದು ಬಂದೆ, ಸಲ್ಲದೋ ನಿನಗೆ ವಲ್ಲಭನೇ. ಹಠವಂತರು ನಾವು ಹಿಡಿಯುತ್ತಿರುತ್ತೀಳು, ಹಠವಂತರು ನಾವು ದಿಟವಿಡು ನೀತೀಳು, ರಣದೊಳು ಪಾರ್ಥನ ಶಿರ ಹಿಡಿದಿಡುವೆ, ರಣದೊಳು ಪಾರ್ಥನ ಶಿರ ಕಡಿದಿಡುವೆ, ಬಲ್ಲವೋ ಎಲಗೆ ಬಲ್ಲವನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದೋ ನಿನಗೆ ಬಲ್ಲವನೇ. ದೇವ, ಇಂಥ ಸಮಯವನ್ನು ಕಳೆದುಕೊಂಡ್ರೆ ಮತ್ತೆ ಸಿಗುವುದಿಲ್ಲ. ಅರ್ಜುನನ ಈ ವೇಳೆ, ಈ ಅರ್ಜುನನ ವೇಳೆ, ಈ ಅರ್ಜುನನಿಗೋಸ್ಕರ ನೀನು ಪಕ್ಷಪಾತ ಬುದ್ಧಿಯಿಂದ ಅರ್ಜುನನನ್ನು ನೀನು ಮಾಡೋಂಗಿಲ್ಲ. ಸುಯೋಧನ ಇಷ್ಟದಂತೆ ಮಾಡು. ದುರ್ಯೋಧನ, ಸುಯೋಧನ ನಿನ್ನ ಇಷ್ಟದಂತೆ ಮಾಡು. ಅಂಗರಾಜ, ನಿನ್ನ ಇಷ್ಟದಂತೆಯೇ ಆಗಲಿ. ಅಂಗರಾಜ, ಒಳಗಡೆ ಕೂತ್ಕೊಂಡ್ಬಿಡಿ, ಸಂಘ ಒಳಗಡೆ ಕೂತ್ಕೊಂಡ್ಬಿಡಿ.
ಏ ಕೃಷ್ಣ, ನಾನು ಅಗ್ರಜ ನೀನು ಇಷ್ಟು ಹೇಳಿದ್ರು ಇವನಿಗೆ ತಿಳಿಲೇ ಇಲ್ಲ. ಲೇ ಕೃಷ್ಣ, ಕಂಡಿದ್ದೀವಿ. ಈಗ ಈಗ ನೀನು ಸುಮ್ಮನೆ ಹೊಂಟೋಗು. ನೆಲವೋ ದುರಂದರಿರ, ನನ್ನನ್ನು ಕಂಡು ಅವಮಾನಿಸಿ ನಗುತ್ತಿರುವಿರಾ? ನೀನು ಕೃಷ್ಣ ಪರಮಾತ್ಮನಪ್ಪ, ಜಗನ್ನಾಟಕ ಸೂತ್ರಧಾರಿ. ಈಗ ಒಳ್ಳೆ ದುರ್ಯೋಧನ ತರ ನೀನು ರೇಗಾಡ್ಬಿಟ್ರೆ ಆಗುತ್ತಾ? ನಗ್ನಗ್ತಾ ಮಾತಾಡಪ್ಪ. ಆಯ್ತು. ಕೆಲವೋ ದುರಂದರಿರ, ನನ್ನನ್ನು ಕಂಡು ನಗುತ್ತಿರುವಿರಾ? ಕರ್ಮ. ನೀವು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿಯೇ ತೀರುತ್ತೀರಿ. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಅಂತ್ಯ ಕಾಣಲಿದೆ. ಯುದ್ಧಕ್ಕೆ ಸಿದ್ಧರಾಗಿರಿ, ನಾನಿನ್ನು ಬರುತ್ತೇನೆ. ನಿಲ್ಲೋ ದನ ಕಾಯುವ ಗೊಲ್ಲ, ನಾನು ಕಡೆಯ ಕ್ಷಣಗಳನ್ನು ಎಣಿಸಿಕೊಳ್ಳಬೇಕೆ? ನೀನು ಕಡೆಯ ಗಂಟೆಗಳನ್ನು ಎಣಿಸಿಕೋ. ಯಾರ ವಾಚ್ ನೋಡ್ಲಿ ಅಂತ ಕಟ್ಕೊಂಬಂದು ಎಲ್ಲರೂ ತೋರಿಸಿ ಗಂಟೆ ಅಂತ ತೋರಿಸ್ತಿಯಲ್ಲ. ನೀವು ಹೇಳಿದ್ರಲ್ಲ ಮೇಟ್ರೆ, ಏನಂತ? ಕೊನೆಯ ಕ್ಷಣಗಳನ್ನು ಆತ್ ಮೇಟ್ರೆ, ಗಂಟೆ ತೋರಿಸ್ಬೇಡ. ನಾನು ಕಡೆಯ ದಿನಗಳನ್ನು ಎಣಿಸಿಕೊಳ್ಳಬೇಕಾ? ಹೌದು. ನೀನಿನ್ನು ಕಡೆಯ ಕ್ಷಣಗಳನ್ನು ಎಣಿಸಿಕೊಳ್ಳು. ಯಾರಲ್ಲಿ? ಬಂಧಿಸು ದುಶ್ವಾಸನ ಇವರನ್ನು. ಏನು, ನನ್ನನ್ನು ಬಂಧಿಸುವಿರಾ? ಬಂಧಿಸಿ ನೋಡೋಣ. ಯಾರು ದುಶಾಸನ? ಎಲ್ಲಿ ಎಲ್ಲಿ ಆ ಮಾಯಾವಿ ಗೊಲ್ಲ? ಎಲ್ಲಿರುವನು ಆ ಗೊಲ್ಲ? ಅಲ್ಲಿ ಎಲ್ಲಿ? ಇಲ್ಲಿರುವೇನೆ. ಅಪ್ಪ ತಂದೆ ಎರಡು ಒಂದೇ. ನೀನ ಅಪ್ಪ, ಕ್ಷಮಿಸು. ಎಲ್ಲಿ ಎಲ್ಲಿ ಆ ಮಾಯಾವಿ ಗೊಲ್ಲ? ಎಲ್ಲಿರುವನು? ಎಲ್ಲೆಲ್ಲಿಯೂ ದುರ್ಯೋಧನ ನಿಮ್ಮ ಪಿತಾಮಹ. ಓ ತಾತ, ನೀವಾ? ದಯವಿಟ್ಟು ಕ್ಷಮಿಸಿ. ಎಲ್ಲಿ ಎಲ್ಲಿ ಆ ಮಾಯಾವಿ ಗೊಲ್ಲ? ಎಲ್ಲಿ? ಸರಿಯಾಗಿಯೇ ಸಿಕ್ಕಿ ಬಿದ್ದಿರುವನು. ನನ್ನ ಮಗನೇ, ನನ್ನನ್ನ ಎಬ್ಬೆಟ್ಟು ಅಂದ್ಯಲ್ಲೋ. ನನ್ನ ಮಗನೇ, ನನಗೆ ಅನಕ್ಷರಸ್ಥ ಅಂದ್ಯಾ? ಸರಿಯಾಗಿ ಸಿಕ್ಕಿ ಬಿದ್ದ ಈ ಕಳ್ಳನ ಮಗನ ಹೊಡಿತೀನಿ ಬಿಡಲ್ಲ. ಯಾಕೋ ಹಂಗೆ ಓಡಾಡ್ತೀವಲ್ಲ? ಏನು ಗೊತ್ತಾಗಲ್ಲ ನೀನು? ಎಲ್ಲಿರುವನು ಈ ಕೃಷ್ಣ? ಕಪಟಿ ಕೃಷ್ಣ. ಇಲ್ಲಿರುವನ ಆ ಕೃಷ್ಣ? ಎಲ್ಲೂ ಏನು ನೋಡ್ತಾ ನಾನು ಮೇಷ್ಟ್ರು. ನಿಮ್ ಮೇಷ್ಟ್ರಾದರೇನು, ಯಾರಾದರೇನು, ಕೃಷ್ಣನೇ ಕಾಣುತ್ತಿರುವುದಿಲ್ಲ. ತಪ್ಪಾಯ್ತು ಮೇಟ್ರೆ, ಕೃಷ್ಣನೇ ಎಲ್ಲ ಕಡೆ ಕಾಣ್ತಿದ್ದ ಮೇಷ್ಟ್ರೆ, ಅದಕ್ಕೆ ಹೊಡೆದ್ಬಿಟ್ಟೆ ಮೇಟ್ರೆ. ನೀವು ಬುದ್ಧಿ ಐತೇನೋ ಮನುಷ್ಯರ? ನೀವು ಎಷ್ಟು ಹೇಳಿದ್ರು ಕೇಳಲಿಲ್ಲ ನೋಡು. ಪಟೇಲ್ ಹೇಳಿದ್ರು ಅಂತ ನಾನು ನಿಮಗೆ ನಾಟಕ ಕಲ್ಸ್ಕೊಡಕ್ಕೆ ಬಂದೆ. ಕೊನೆಗೂ ನಿಮ್ಮ ಬುದ್ಧಿ ನೀವು ತೋರಿಸ್ಬಿಟ್ರಿ ನೋಡೋ. ನಿಮ್ಗೆ ಯಾರಿಗೂ ವಿದ್ಯೆ ಇಲ್ದಿರೋದೇ ಇಷ್ಟು ಅವಸ್ಥೆ ಕಣ. ನನ್ನ ಮಾತು ಕೇಳಿದ್ರು, ವಿದ್ಯೆ ಕಲ್ತ್ಕೊಂಡ ಮೇಲೆ ನಾಟಕ ಕಲ್ತ್ಕೊಳ್ರಿ. ಅಲ್ಲಿವರೆಗೂ ನೀವು ಯಾವ ನಾಟಕನೂ ಕಲ್ತ್ಕೋಬೇಡ್ರಿ. ನನ್ನ ಕೈ ಸಂಸ್ಬಿಡಿ ಮೇಟ್ರೆ. ಹಾಗೆ ಆಗ್ಲಿ ಮೇಷ್ಟ್ರೆ, ನಾವೆಲ್ಲ ವಿದ್ಯೆ ಕಲ್ಸೋವರೆಗೂ ನಮ್ಗೆ ನಾಟಕನೂ ಬೇಡ, ಏನು ಬೇಡ. ಹೌದು ಮೇಟ್ರೆ, ವಿದ್ಯೆ ಕಲಿತೀವಿ. ಹೌದು ಮೇಷ್ಟ್ರೆ, ನಾವು ವಿದ್ಯೆ ಕಲ್ತ್ಕೊಂಡ್ ಬರ್ತೀವಿ ಮೇಷ್ಟ್ರೆ. ವಿದ್ಯೆ ಕಲ್ತ್ಕೊಂಡು ಬಂದ್ಮೇಲೆ ನಾಟಕ ಆಡ್ತಿದ್ವಿ. ಸರಿ, ಹಾಗಾದ್ರೆ ನೈಟ್ಸ್ ಯಾವುದು ಬೇಡ ಕಣ್ರು. ನೈಟ್ ಸ್ಕೂಲು ಬೇಡ, ಯಾವುದು ಬೇಡ. ಇವತ್ತಿಂದ ಮೇಷತಾವಕ್ಕೆ ಹೋಗಿ ನಾವೆಲ್ಲ ವಿದ್ಯೆ ಕಲಿಯುವ. ಇವತ್ತಿಂದ ಬೇಡ, ಈಗಲೇ ಅದಕ್ಕೆ ನಾನು ಒಂದು ಹೇಳ್ಕೊಡ್ತೀನಿ, ಆಮೇಲೆ ನೀವು ಅಭಿಪ್ರಾಯ ಹೇಳ್ತೀವಿ. ಅರ್ಥ ಆಯ್ತಾ?
ಆ ಕಡೆ ಕಲಿತರೆ ಅಕ್ಷರ ಮನಸ್ಸಿಟ್ಟು ಇದು ಯಾರು ಕಲಿಯದ ಸಂಪತ್ತು